ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನೋಡ್ತಾ ಇದ್ದೀರ ನೇಪಾಳದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತ. ನೇಪಾಳದಲ್ಲಿ ಯುವಕರು ಜನರೇಷನ್ ಜೆಡ್ ಅಂತ ಏನ್ ಕರಿತೀವಿ, ಆ ಒಂದು ಯುವಕರು ಇವತ್ತು ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಹೋರಾಟದ ಫಲದಿಂದ ಇವತ್ತು ನೇಪಾಳದ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ನೇಪಾಳದ ಒಂದು ಫೈನಾನ್ಸ್ ಮಿನಿಸ್ಟರ್ನ ರಸ್ತೆಗಳಲ್ಲಿ ಓಡಾಡಿಸ್ಕೊಂಡು ಪಡೆದಿದ್ದಾರೆ ಯುವಕರು. ಕೊನೆಗೂ ಹೋಮ್ ಮಿನಿಸ್ಟರ್ ಅವರು ರಿಸೈನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ? ನೇಪಾಳದಲ್ಲಿ ಯುವಕರು ಎದ್ದಿದ್ದಾರೆ ಅಗೇನ್ಸ್ಟ್ ಕರಪ್ಷನ್ ಇನ್ ಗವರ್ನೆನ್ಸ್, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, ಪೇಪರ್ ಲೀಕ್ಸ್. ಎಲ್ಲಾ ರೀತಿಯಲ್ಲಿ ನೇಪಾಳ ಸರ್ಕಾರ ವಿಫಲವಾಗಿದೆ. ಈ ಒಂದು ವಿಫಲತೆಯಿಂದ ಜನರೇಷನ್ ಜೆಡ್ ಅಂತ ಏನು ಕರಿತೀವಿ, ಆ ಯುವಕರು ಬೀದಿಗಿಳಿದಿದ್ದಾರೆ. ಪ್ರೆಸಿಡೆಂಟ್ ಮನೆಯನ್ನು ಕೂಡ ಸುಟ್ಟು ಭಸ್ಮ ಮಾಡಿದ್ದಾರೆ. ಸೊ ಈ ಒಂದು ಹೋರಾಟ ಯುವಕರಿಂದ ನೇಪಾಳದಲ್ಲಿ ಶುರುವಾಗಿದೆ. ಯಾಕೆ? ಕರಪ್ಷನ್, ಎಲ್ಲಿ ನೋಡದಲ್ಲಿ ಕರಪ್ಷನ್. ಸೊ ಈ ರೀತಿಯಾಗಿ ನೇಪಾಳದಲ್ಲಿ ನಡೀತಾ ಇದೆ ಅಂತಂದ್ರೆ ಭಾರತದಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಉದ್ಭವ ಆಗಬಹುದು. ಎಲ್ಲ ನಮ್ಮ ದೇಶದ ಯುವಕರಲ್ಲಿದೆ. ನಮ್ಮ ದೇಶದ 65% ಪಾಪ್ಯುಲೇಷನ್ 35 ಇಯರ್ಸ್ ಏಜ್ ಕಡಿಮೆ ಇದೆ. ಸೊ ಇಷ್ಟು ಯುವಕರು ನಮ್ಮ ದೇಶದಲ್ಲಿದ್ದಾರೆ. ಆದರೂ ಸಹಿತ ನಮ್ಮ ಯುವಕರು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೋರಾಡ್ತಾ ಇಲ್ಲ, ಇನ್ಫ್ಲೇಷನ್ ಬಗ್ಗೆ ಹೋರಾಡ್ತಾ ಇಲ್ಲ, ಕರಪ್ಷನ್ ಬಗ್ಗೆ ಹೋರಾಡ್ತಾ ಇಲ್ಲ, ಪೇಪರ್ ಲೀಕ್ಸ್ ಬಗ್ಗೆ ಹೋರಾಡ್ತಾ ಇಲ್ಲ, ಜಾಬ್ಸ್ ಬಗ್ಗೆ ಹೋರಾಡ್ತಾ ಇಲ್ಲ. ನಮ್ಮ ಯುವಕರು ಕೇವಲ ಒಂದು ರೀಲ್ಸ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಫೇಸ್ಬುಕ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ದೇಶದ ಬಗ್ಗೆ ಕಾಳಜಿನೇ ಇಲ್ಲಾರದ ತರ ಒಂದು ಬಿಹೇವಿಯರ್ ನಮ್ಮ ಯೂತ್ಸ್ ತೋರಿಸ್ತಿದ್ದಾರೆ. ಬಟ್ ಅದೇ ಇಲ್ಲಿ ನಮ್ಮ ಪಕ್ಕದ ದೇಶ ನೇಪಾಳಲ್ಲಿ ಕೂಡ ಒಂದು ಯುವಕರು ಜಾಗೃತರಾಗಿದ್ದಾರೆ. ನಮಗೆ ಏನು ಬೇಕು, ನಾವು ಕಲ್ತಿದ್ದ ಎಜುಕೇಶನ್ಗೆ ನಮ್ಗೆ ಯಾವ ತರ ಜಾಬ್ ಸಿಗಬೇಕು, ದೇ ಆರ್ ಫೈಟಿಂಗ್ ಫಾರ್ ದೇರ್ ರೈಟ್ಸ್. ಬಟ್ ಅವರ್ ಇಂಡಿಯನ್ ಯೂತ್ಸ್ ಆರ್ ಟೋಟಲಿ ಬಿಸಿ ಇನ್ unwanted issues. They are not fighting for inflation, they are not fighting for corruption, they are not fighting for the people movement, they are not fighting for the paper leaks. But our youth should arise. They should wake up. Indian youth should wake up as early as possible. Completely undemocratic system in India. The youths of India must wake up, and they have to involve in the fight against corruption, the fight against paper leaks, the fight against misgovernance, the fight against inflation. Until they fight for their rights, they won't get anything. Mind my words, they won't get anything. Youths must wake up. Unless you wake, the society will not wake. Unless you raise your voice, nobody will listen your voice. So you have to wake up. You have to wake up, and you have to wake the society who has suffered for the last so many years. ಸೊ ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ. ನಿಮ್ಮ ಹಕ್ಕುಗೋಸ್ಕರ ಸರ್ಕಾರದ ವಿರುದ್ಧ, ಸರ್ಕಾರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡಿ. ಕೆಲವೊಂದು ಮೀಡಿಯಾಗಳಲ್ಲಿ ತೋರಿಸಿದ್ದಾರೆ, ನೇಪಾಳದಲ್ಲಿ ಒಂದು ನಡೀತಾ ಇರುವಂತ ಒಂದು ಜಡ್ ಪ್ರೊಟೆಸ್ಟ್ ಏನಿದೆ, ಇದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಇಂಡಿಯನ್ ಮೀಡಿಯಾಗಳು ತೋರಿಸಿದ್ದಾರೆ. ಬಟ್ ಇನ್ ರಿಯಾಲಿಟಿ it was not against the social media ban. Social media ban ವಿರುದ್ಧ ಅಲ್ಲಿ ಯುವಕರು ಹೋರಾಡ್ತಾ ಇಲ್ಲ. ಅದು ಒಂದು ಇರಬಹುದು, ಬಟ್ ಕಂಪ್ಲೀಟ್ಲಿ they are fighting for the corruption, against corruption in the government. They are fighting for the misgovernance in the government. So they are fighting for their rights, they are fighting for their jobs.
They are fighting for their employment. Gen Z, they are highly qualified. Gen Z protesters, they are highly qualified. So they woke up and they are fighting for their rights. It's time for the Indian youths. Now it's time for the Indian youths to fight for their rights. It's time for the Indian youths to fight against the corruption in the government. It's time for the Indian youths to fight against the paper leaks. And it's the time for the Indian youths to fight against the misgovernance and the inflation happening in India. So this is what Indian youths have to do. I'm not saying that you have to sabotage the Indian government official buildings. No. But you have to wake up and you have to raise your voice. ಬೀದಿಗೆ ಇಳಿಬೇಕು ನೀವು. ಬಿಹಾರದಲ್ಲಿ ದೇ ಆರ್ ಫೈಟಿಂಗ್ ಫಾರ್ ದೇರ್ ರೈಟ್. ಬಿಹಾರದಲ್ಲಿ ಸ್ಟೂಡೆಂಟ್ಸ್ ದೇ ಆರ್ ಪ್ರೊಟೆಸ್ಟಿಂಗ್ ಫಾರ್ ದೇರ್ ಟೀಚರ್ಸ್ ವೇಕೆನ್ಸೀಸ್. ಬಟ್ ಸ್ಟಿಲ್ ಮೀಡಿಯಾದವರು ಏನು ತೋರಿಸ್ತಾ ಇಲ್ಲ. ಬಟ್ ಸ್ಟಿಲ್ ಮೀಡಿಯಾ ಹ್ಯಾವ್ ನಾಟ್ ಶೋಯಿಂಗ್ ಎನಿಥಿಂಗ್. ಏನು ತೋರಿಸ್ತಾ ಇಲ್ಲ. ಬಿಕಾಸ್ ಇಂಡಿಯನ್ ಮೀಡಿಯಾ ಏನ್ ತೋರಿಸ್ಬೇಕು ಅದು ತೋರಿಸ್ತಿದೆ, ಬಟ್ ಏನ್ ತೋರಿಸ್ಬೇಕು ಅದನ್ನು ತೋರಿಸ್ತಾ ಇಲ್ಲ. ಬಿಹಾರದಲ್ಲಿ ಎಷ್ಟೆಲ್ಲ ಯುವಕರು ಬೀದಿಗೆ ಇಳಿದಿದ್ದಾರೆ. ದೇ ಆರ್ ಫೈಟಿಂಗ್ ಫಾರ್ ದೇರ್ ರೈಟ್ಸ್. ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಗವರ್ಮೆಂಟ್. ಸಾಕಷ್ಟು ಟೀಚರ್ಸ್ ವೇಕೆನ್ಸೀಸ್ ಇದಾವೆ. ದೇ ಆರ್ ನಾಟ್ ಕಾಲಿಂಗ್ ದ ಟೀಚರ್ಸ್ ವೇಕೆನ್ಸಿ ಪೋಸ್ಟ್. ಸೊ ಫಾರ್ ದಟ್ ದೇ ಆರ್ ಫೈಟಿಂಗ್. ಬಟ್ ಮೀಡಿಯಾ ಇಸ್ ನಾಟ್ ಶೋಯಿಂಗ್ ದಟ್ ಆಲ್. ಮೀಡಿಯಾ ನಿಮಗೆ ತೋರಿಸ್ತಾ ಇಲ್ಲ. ಬಿಕಾಸ್ ಮೀಡಿಯಾ ನೋಸ್ ಅದನ್ನ ತೋರಿಸಿದ್ರೆ ಅವ್ರದ್ದೇನು ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ. Indian media completely sold out. Don't depend on media. Completely they are sold out. Bikavu media ಆಗ್ಬಿಟ್ಟಿದೆ. Bikavu media. So I want to request all the students, all the youths of India to raise your voice. First learn to raise your voice. Unless you raise your voice, you cannot get anything. Only completing the degree and completing your education is not important. After completing the education, how many youths are getting their preferred jobs? That is very important. So it's time for the youths of India to fight for their rights. Bidhigiliri. Fight against the policies, education policies, foreign policies, employment policies, ಜಾಬ್ ಪಾಲಿಸೀಸ್. ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಎಂಪ್ಲಾಯ್ಮೆಂಟ್ಗೋಸ್ಕರ ಯಾವ ಸರ್ಕಾರ ಕೂಡ ಏನು ಮಾಡ್ತಾ ಇಲ್ಲ. ಯಾವ ಸರ್ಕಾರ ಮಾಡ್ತಾ ಇಲ್ಲ. ಐ ರಿಕ್ವೆಸ್ಟ್ ಆಲ್ ದ ಯೂತ್ಸ್ ಆಫ್ ಇಂಡಿಯಾ, ಕಮ್ ಔಟ್ ಆಫ್ ಯುವರ್ ಬಾಕ್ಸ್, ಕಮ್ ಔಟ್ ಆಫ್ ಯುವರ್ ಸೋಷಿಯಲ್ ಮೀಡಿಯಾ ದಿಸ್ ಥಿಂಗ್. ಯುವಕರು ಎದ್ದೇಳಬೇಕು. ನಮ್ಮ ಭಾರತ ದೇಶ ಯುವಕರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ತುಂಬಾ ಟ್ಯಾಲೆಂಟೆಡ್. ಬಟ್ nowadays they are completely involved in some unwanted issues. We don't want our youth's career to be destroyed like this. So I request all the youths of India to follow what's happening in India. What's happening in India? In Nepal, the students are protesting, the youths are protesting for their rights. When will you fight for your rights? When will you protest for your rights? When will you protest for unemployment? When will you protest against the misgovernance happening in India? When will you protest the complete corruption in government sectors? So come out, speak up, raise your voice. Until you raise your voice, you cannot get anything in India. I am warning you. You cannot get anything in India. So please, come out. Fight for rights. We don't have any proper education. We don't have proper employment in India. We are not getting jobs. Youths are not getting jobs. Our Indian youths are highly talented. They are already placed in MNCs in America.
But in India, we are not getting any jobs. We are not getting any jobs. Highly qualified engineer, highly qualified doctors, they are working as a daily wage workers in India. Daily wage workers. ದಿನಗೂಲಿ ತರ ಕೆಲಸ ಮಾಡ್ತಾರೆ, ದಿನಗೂಲಿ ತರ. So if you want the perfect job, then you have to speak up. ಯಾವ ಸರ್ಕಾರ ಕೂಡ ಏನೂ ಮಾಡೋದಿಲ್ಲ. ನಿಮಗೆ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ರೊಟೆಸ್ಟ್. ಹಾಗಿದೆ ಪರಿಸ್ಥಿತಿ ಇವಾಗ ಇಂಡಿಯಾದಲ್ಲಿ. ಯು ಹ್ಯಾವ್ ಟು ಪ್ರೊಟೆಸ್ಟ್ ಮಾಡಲಿಲ್ಲ ಏನು ಸಿಗುವುದು. ಪ್ರತಿಯೊಂದು ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ ಮಾಡದೆ ಏನು ಸಿಗುವ ಒಂದು ಲಕ್ಷಣಗಳಿಲ್ಲ. ಸೊ ಯೂತ್ಸ್, ಇಟ್ಸ್ ಟೈಮ್ for you to protest. It's time for you to rise. It's time for you to wake up from your sleep. Then only we as Indians will get what we want. Thank you.